ಅಮಿತ್ ಶಾ ಬಂದು ಹೋದ ನಂತರದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಯಾರ ಅಭ್ಯರ್ಥಿ ಅನ್ನೋ ಕುತೂಹಲ ಎಷ್ಟಿದೆಯೋ ಅಷ್ಟೇ ಬಿರುಸಿನ ಚಟುವಟಿಕೆ ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಇವತ್ತು ಕೂಡ ಇದಕ್ಕೆ ಪೂರಕವಾದ ಬೆಳವಣಿಗೆ ದೇವೇಗೌಡರ ಮನೆಯಲ್ಲಿ ನಡೀತಾ ಇದೆ. ಎಚ್ ಡಿ ದೇವೇಗೌಡರ ಮನೆಯಲ್ಲಿ ಮಂಡ್ಯ ನಾಯಕರು ಸಭೆ ಪ್ರಾರಂಭ ಮಾಡಿದ್ದಾರೆ. ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಸಭೆಯಲ್ಲಿ ತೀವ್ರ ಚರ್ಚೆ ನಡೀತಾ ಇದೆ. ಮಂಡ್ಯ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಪುಟ್ಟರಾಜು ಅವರನ್ನ ಮಂಡ್ಯದಿಂದ ಕಣಕ್ಕಿಳಿಸೋಕೆ ಚರ್ಚೆ ನಡೆಸಲಾಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರ ನೇತೃತ್ವದಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ದೇವೇಗೌಡರ ಮನೆಯಲ್ಲಿ ಮಂಡ್ಯ ಭಾಗದ ಜೆಡಿಎಸ್ನ ನಾಯಕರು ಸಭೆ ಸೇರಿದ್ದಾರೆ. ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಭೆಯಲ್ಲಿ ಚರ್ಚೆ ನಡೀತಿದೆ ಅನ್ನೋ ಮಾಹಿತಿ ಇದೆ. ಮೊನ್ನೆಯಷ್ಟೇ ಅಮಿತ್ ಶಾ ಬಂದ ಸಂದರ್ಭದಲ್ಲೂ ಕೂಡ ಮಂಡ್ಯ ಜಿಲ್ಲೆ ಅಥವಾ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಕ್ಲಸ್ಟರ್ ಸಭೆಯನ್ನ ಕೂಡ ನಡೆಸಿ ಮೈತ್ರಿ ವಿಚಾರದಲ್ಲಿ ಒಂದು ಕ್ಲಿಯರ್ ಕಟ್ ಸಂದೇಶವನ್ನ ರವಾನೆ ಮಾಡಿದ್ರು. ಮೈತ್ರಿ ಲೆಕ್ಕಾಚಾರದಲ್ಲಿ ಯಾವುದೇ ರೀತಿ ನಿರ್ಧಾರಕ್ಕೆ ಬಂದರೂ ಕೂಡ ಹೈಕಮಾಂಡ್ ಅದ್ರ ಬಗ್ಗೆ ಯಾರು ಕೂಡ ಅಪಸ್ವರ ಎತ್ತೋ ಹಾಗಿಲ್ಲ ಅಂತ ಹೇಳಿ. ಹೀಗಾಗಿ ಈ ಮಾತಿನ ನಂತರದಲ್ಲಿ ಜೆಡಿಎಸ್ ಪಾಳ್ಯದಲ್ಲಿ ಅದರಲ್ಲೂ ಮಂಡ್ಯ ಘಟಕದಲ್ಲಿ ಒಂದು ರೀತಿಯ ಹೊಸ ಸಂಚಲನ. ಮಂಡ್ಯ ಬಹುತೇಕ ಜೆಡಿಎಸ್ಗೆನೇ ಸಿಗಬಹುದು ಟಿಕೆಟ್ ಅನ್ನೋ ಒಂದು ರೀತಿಯ ಉತ್ಸಾಹ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದೇವೇಗೌಡರ ನಿವಾಸದಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ದಿವಿತ್ ಖುದ್ದು ದೇವೇಗೌಡರ ನಿವಾಸದ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, ಯಾರೆಲ್ಲ ಮಂಡ್ಯ ಭಾಗದ ನಾಯಕರು ಕಾಣ್ಲಿಕ್ಕೆ ಸಿಗ್ತಾ ಇದ್ದಾರೆ? ಅಭ್ಯರ್ಥಿ ಆಯ್ಕೆ ಬಗ್ಗೆನೇ ಚರ್ಚೆ ಅನ್ನೋ ಮಾಹಿತಿ ಇದೆ, ಬೇರೆನೆಲ್ಲ ಇನ್ಸೈಡ್ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತವಾಗ್ಲೂ ಸ್ಮಿತಾ, ಮೊದಲಿಗೆ ಇದೊಂಥರ ಮೈತ್ರಿ ತಂದಿಟ್ಟ ಸಂಕಷ್ಟ ಅಂತ ಮಂಡ್ಯ ಕ್ಷೇತ್ರದ ವಿಚಾರವಾಗಿ ಹೇಳ್ಬೋದು. ಪ್ರಮುಖವಾಗಿ ದೇವೇಗೌಡರ ನೇತೃತ್ವದಲ್ಲಿ ಈ ಸಭೆ ಆಗ್ತಾ ಇದೆ. ಸಭೆಯಲ್ಲಿ ಯಾರೆಲ್ಲ ನಾಯಕರಿದೆ ಅಂತ ನಾನು ಮೊದಲು ಹೇಳ್ತೀನಿ. ಸಭೆಗೆ ಕೋರ್ ಕಮಿಟಿ ಅಧ್ಯಕ್ಷರು ಜಿ ಟಿ ದೇವೇಗೌಡರು, ಜೆಡಿಎಸ್ ಯುವ ಘಟಕ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಮಾಜಿ ಸಚಿವ ಡಿ ಸಿ ತಮ್ಮಣ್ಣ, CS ಪುಟ್ಟರಾಜು, ಶಾಸಕ ಎಚ್ ಟಿ ಮಂಜು, ಮಾಜಿ ಶಾಸಕರಾದಂಥ ಅಂದಾನಿ, ರವೀಂದ್ರ ಶ್ರೀಕಂಠಯ್ಯ, ಸುರೇಶ್ ಗೌಡ ಸೇರಿ ಹಲವು ನಾಯಕರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಈಗ ಸುಮಲತಾ ಅಲ್ಲಿ ಹೇಳಿದ್ದಾರೆ, ನಾನು BJPಯಿಂದನೇ ಸ್ಪರ್ಧೆ ಮಾಡ್ತೀನಿ, BJPಯಿಂದನೇ ನಿಲ್ತೀನಿ, ಅದಕ್ಕೆ ಬೇಕಾದಂತೆ ಹೈಕಮಾಂಡ್ ಕೂಡ ಭೇಟಿ ಮಾಡಿದ್ದಾರೆ, ಮೋದಿಯನ್ನು ಕೂಡ ಭೇಟಿ ಮಾಡಿದ್ದಾರೆ. ಆದರೆ ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದಿಲ್ಲ ಅಂಥೇಳಿ ಹಿಂದಕ್ಕೆ ಸರಿದಿದ್ದಾರೆ. ಈಗ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಮತ್ತು ಶಾಸಕರಲ್ಲಿ ಕೇಳಿಬರ್ತಾ ಇರೋದು, ಒಂದು ಕಡೆ ಪುಟ್ಟರಾಜು ಅವರು ನಿಲ್ಲಬೇಕು ಈ ಲೋಕಸಭೆ ಚುನಾವಣೆಗೆ ಅಂಥೇಳಿ ಒಂದು ಕಡೆ ಪರನೂ ಬರ್ತಾ ಇದೆ, ಅವ್ರ ಕಡೆ ವಿರೋಧನೂ ಬರ್ತಾ ಇದೆ. ಮತ್ತೊಂದು ಕಡೆ ಒಂದು ವೇಳೆ ಏನಾದರೂ ಪುಟ್ಟರಾಜು ಅವರು ಸ್ಪರ್ಧೆಗೆ ನಿಲ್ಲಿಲ್ಲ ಅಂತಂದರೆ ಕುಮಾರಸ್ವಾಮಿ ಅವರೇ ನಿಂತ್ಕೊಳ್ಳಿ, ನಿಖಿಲ್ ಕುಮಾರಸ್ವಾಮಿ ಹಿಂದೆ ಸರಿದಿರೋದ್ರಿಂದ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡಲಿ ಅನ್ನೋ. ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಂದ ಶೌಚಾಲಯವನ್ನ ಕ್ಲೀನ್ ಮಾಡಿಸಿದಂತಹ ಘಟನೆ ದೊಡ್ಡ ಸುದ್ದಿಯಾಗಿತ್ತು. ದಾವಣಗೆರೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಅಂಥದ್ದೇ ಒಂದು ಘಟನೆ ಈಗ ಆಗಿದೆ. ದಾವಣಗೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳಿಂದ ಶೌಚಾಲಯವನ್ನು ಕ್ಲೀನ್ ಮಾಡಿಸಿದ್ದಾರೆ ಅಂತೇಳಿ ಪೋಷಕರು ಆರೋಪವನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಂದ ಶೌಚಾಲಯವನ್ನು ಕ್ಲೀನ್ ಮಾಡಿದ್ದಾರೆ. ದಾವಣಗೆರೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಘಟನೆ ಆಗಿದೆ. ದಾವಣಗೆರೆ ತಾಲೂಕು ಮೆಳಕಟ್ಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಘಟನೆ ಆಗಿದೆ. ಮಕ್ಕಳ ಕೈಯಿಂದ ಶೌಚಾಲಯವನ್ನು ಕ್ಲೀನ್ ಮಾಡಿಸಿದ್ರು. ಶಾಲಾ ಶಿಕ್ಷಕಿಯರ ವಿರುದ್ಧ ಪೋಷಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಬೆಣ್ಣೆನಗರಿ ದಾವಣಗೆರೆಗೂ ಕೂಡ ಸರ್ಕಾರಿ ಶಾಲೆಯೊಂದರಲ್ಲಿ ಶೌಚಾಲಯವನ್ನು ಮಕ್ಕಳಿಂದ ಕ್ಲೀನ್ ಮಾಡಿಸಿದ್ದಾರೆ ಅನ್ನುವ ಆರೋಪವನ್ನು ಪೋಷಕರು ಮಾಡಿದ್ದಾರೆ. ನೋಡಿ, ಶಾಲಾ ಶಿಕ್ಷಕಿಯರ ವಿರುದ್ಧ ಪೋಷಕರು ಆರೋಪ ಮಾಡಿದ್ದು ಏನು ಅಂತ ಹೇಳಿದರೆ, ನಮ್ಮ ಮಕ್ಕಳ ಕೈಯಿಂದ ನೀವು ಯಾಕೆ ಶೌಚಾಲಯವನ್ನು ಕ್ಲೀನ್ ಮಾಡಿಸಿದ್ರಿ? ದಾವಣಗೆರೆ ತಾಲೂಕು ಮೆಳಕಟ್ಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಮ್ಮ ಮಕ್ಕಳ ಕೈಯಿಂದ ಶೌಚಾಲಯವನ್ನು ಕ್ಲೀನ್ ಮಾಡಿಸಿದ್ದಾರೆ ಶಿಕ್ಷಕಿಯರು ಅಂಥೇಳಿ ಪೋಷಕರು ಆರೋಪ ಮಾಡಿದ್ದಾರೆ. ನೋಡಿ, ಇವರೇ ಶಿಕ್ಷಕಿ, ಇವರೇ ಕ್ಲೀನ್ ಮಾಡಿಸಿದ್ದಾರೆ ನಮ್ಮ ಮಕ್ಕಳ ಕೈಯಿಂದ. ನಾವು ಮನೆಯಲ್ಲೂ ಕೂಡ ಮಕ್ಕಳಿಂದ ಶೌಚಾಲಯವನ್ನು ಕ್ಲೀನ್ ಮಾಡಿಸೋದಿಲ್ಲ, ಆದರೆ ನಾವು ಶಾಲೆಗೆ ಮಕ್ಕಳನ್ನು ಕಳಿಸೋದು ಓದೋದಕ್ಕೆ, ಆದರೆ ಶಿಕ್ಷಕರು ನಮ್ಮ ಮಕ್ಕಳ ಕೈಯಲ್ಲಿ ಶೌಚಾಲಯವನ್ನು ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಂತೇಳಿ ಪೋಷಕರು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ದಾವಣಗೆರೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಘಟನೆ ಆಗಿದೆ. ಇದೇ ಶಿಕ್ಷಕಿ ನಮ್ಮ ಮಕ್ಕಳ ಕೈಯಿಂದ ಶೌಚಾಲಯವನ್ನು ಕ್ಲೀನ್ ಮಾಡಿಸಿದ್ದಾರೆ ಅನ್ನೋದು ಪೋಷಕರ ಆರೋಪ ಆಗಿದೆ. ಸದ್ಯಕ್ಕೆ ಈ ರೀತಿ ಘಟನೆಗಳು ರಾಜ್ಯಾದ್ಯಂತ ಹೆಚ್ಚೆಚ್ಚು ಕಂಡು ಬರ್ತಾ ಇದ್ದು ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದ್ರು ಕೂಡ ಒಂದು ಅವೇರ್ನೆಸ್ ಅನ್ನೋದು ಮೂಡ್ತಾ ಇಲ್ಲ ಅಂತೇಳಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಪದೇ ಪದೇ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇದೆ. ಈಗ ಬೆಣ್ಣೆನಗರಿ ದಾವಣಗೆರೆಯಲ್ಲೂ ಕೂಡ ಮಕ್ಕಳಿಂದ ಶೌಚಾಲಯವನ್ನು ಕ್ಲೀನ್ ಮಾಡಿಸಿದ್ದಾರೆ ಅಂತೇಳಿ ಪೋಷಕರು ಪ್ರತಿಭಟನೆ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ವಿಠಲ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಠಲ್, ಇತ್ತೀಚೆಗೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿ ಘಟನೆಗಳು ಕಾಣ್ಲಿಕ್ಕೆ ಸಿಗ್ತಾ ಇದೆ. ಒಂದು ಮುನ್ನೆಚ್ಚರಿಕೆಯನ್ನು ವಹಿಸೋದು ಮತ್ತು ಒಂದು ಅವೇರ್ನೆಸ್ ಕೂಡ ಮಾಧ್ಯಮದವ್ರು ನಾವೆಲ್ಲ ಮೂಡಿಸ್ತಾ ಇದ್ದೀವಿ.
ಪದೇ ಪದೇ ಯಾಕೆ ಮತ್ತೆ ಮತ್ತೆ ಇದು ವರದಿ ಆಗ್ತಾ ಇದೆ? ಯಾವ ಸ್ಕೂಲ್ ಇದು? ಆ ಶಿಕ್ಷಕಿ ಯಾರು? ಪೋಷಕರು ಏನು ಹೇಳ್ತಾ ಇದ್ದಾರೆ ವಿಠಲ್? ಖಂಡಿತ ರಂಜಿತ್, ಏನು ಮೊದಲಿಗೆ ಈ ಘಟನೆ ಒಂದು ದುರಂತಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು. ಇನ್ನು ಈ ಘಟನೆ ನಡೆದಿರುವಂಥದ್ದು ದಾವಣಗೆರೆ ತಾಲೂಕಿನ ಆ ಮೆಳ್ಳಿಕಟ್ಟೆ ಅನ್ನುವಂಥ ಒಂದು ಹೈಸ್ಕೂಲಲ್ಲಿ ನಡೆದಿರುವಂಥ ಘಟನೆ. ಏನು ನಿನ್ನೆ ಬೆಳಗ್ಗೆ ಸುಮಾರು 10ಕ್ಕೂ ಅಧಿಕ ಮಕ್ಕಳು ಏನು ಆ ಶೌಚಾಲಯ ಸ್ವಚ್ಛಗೊಳಿಸುವಂಥ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ವೈರಲ್ ಆದ ವಿಡಿಯೋ ಏನು ಇಲ್ಲಿ ಹೈಸ್ಕೂಲಲ್ಲಿ ಒಬ್ಬ ಶಿಕ್ಷಕಿಯರು ಏನು ಒಂದು ಸ್ವಚ್ಛತೆಯನ್ನು ಮಾಡುವ ವಿಡಿಯೋನ ವೈರಲ್ ಮಾಡಿದಾರೆ ಅನ್ನುವಂಥ ಒಂದು ಆಪಾದನೆ ಸಹ ಕೇಳಿಬರುತ್ತೆ. ಆ ಹಿನ್ನೆಲೆಯಲ್ಲಿ ಏನು ಈಗಾಗಲೇ ನಮ್ಮ ಮಕ್ಕಳ ಕಡೆಯಿಂದ ಏನು ಶೌಚಾಲಯವನ್ನು ಸ್ವಚ್ಛಗೊಳಿಸಿ ಅಮಾನವೀಯ ಘಟನೆ ಆಗಿದೆ. ಇದು ಒಂದು ದುರಂತ ಅಂತ ಹೇಳ್ಕೊಂಡು ಏನು ಪೋಷಕರು ಈಗಾಗಲೇ ಒಂದು ಪ್ರೊಟೆಸ್ಟನ್ನು ಸಹ ಮಾಡಿರುವಂಥದ್ದು. ಅದರ ಹಿನ್ನೆಲೆಯನ್ನು ನಾವು ಇಬ್ಬರು ಶಿಕ್ಷಕರು ಅಂದರೆ ಶೋಭಾ ಅನ್ನುವಂಥ ಮುಖ್ಯ ಶಿಕ್ಷಕರು ಮತ್ತು ಸಾವಿತ್ರಮ್ಮ ಅನ್ನುವಂಥ ಇಂಗ್ಲೀಷ್ ಶಿಕ್ಷಕರನ್ನು ಸಹ ಮಾತಾಡಿಸಿರುವಂಥದ್ದು. ಏನು ಇಲ್ಲಿ ಸಾವಿತ್ರಮ್ಮ ಅನ್ನುವಂಥವರು ಈ ವಿಡಿಯೋನ ವೈರಲ್ ಮಾಡಿರುವಂಥದ್ದು. ಸಾವಿತ್ರಮ್ಮ ಅವ್ರನ್ನ ಮಾತಾಡಿಸಿದಾಗ ಏನು ರಂಜಿತ್, ನಮಗೆ ಮುಖ್ಯ ಶಿಕ್ಷಕಿಯರು ಏನು ನನ್ನನ್ನು ಸಿಗಾಕ್ಸ್ಬೇಕನ್ನುವಂಥ ಒಂದು ಉದ್ದೇಶಪೂರ್ವಕವಾಗಿ ಏನು ಈ ಕೆಲಸವನ್ನು ಮಾಡಿಸಿದ್ದಾರೆ ಅಂತ ಸಾವಿತ್ರಮ್ಮನವರು ಶೋಭಾ ಅವ್ರ ಮೇಲೆ ಆಪಾದನೆ ಮಾಡ್ತಾರೆ. ಅದೇ ಶೋಭಾ ಅವರು ಈಗ ಇದು ನನ್ನ ಗಮನಕ್ಕೆ ಇಲ್ಲ, ನನ್ನನ್ನು ಸಿಗಾಕ್ಸ್ಬೇಕನ್ನುವಂಥ ಒಂದು ಉದ್ದೇಶದಿಂದ ಅವರು ಈ ಕೆಲಸವನ್ನು ಅಂದರೆ ನಿನ್ನೆ ಬೆಳಗ್ಗೆ ಬೇಗ ಬಂದು ನಾನು ಬರೋಕ್ಕಿಂತ ಮುಂಚೆಗೆ ಬಂದು ಆ ಸ್ಟೂಡೆಂಟ್ಗಳೆಲ್ಲ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಒಂದು ಕೆಲಸ ಮಾಡಿ. ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರೈತರ ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ರೈತರ ಪ್ರತಿಭಟನೆಯನ್ನ ಹತ್ತಿಕ್ಕುವ ಸಲುವಾಗಿ ಅಶ್ರುವಾಯುವನ್ನ ಪ್ರಯೋಗ ಮಾಡಲಾಗಿದೆ. ಆದರೂ ಕೂಡ ಪ್ರತಿಭಟನೆಯಿಂದ ಹಿಂದೆ ಸರಿಯುವ ನಿರ್ಧಾರಕ್ಕೆ ಬಂದಿಲ್ಲ ರೈತರು. ಒಂದು ಕಡೆಯಲ್ಲಿ ಕರ್ನಾಟಕದ ರೈತರನ್ನ ಮಧ್ಯಪ್ರದೇಶದಲ್ಲೇನೆ ಸೆರೆ ಹಿಡಿಯಲಾಗಿದೆ. ಅವರನ್ನ ದೆಹಲಿ ತಲುಪೋದ್ರಿಂದ ನಿರ್ಬಂಧಿಸಲಾಗಿದೆ. ಆದರೂ ಕೂಡ ದೇಶದ ಮೂಲೆ ಮೂಲೆಯಿಂದ ಆಗಮಿಸಿರುವ ರೈತರು ದೆಹಲಿ ಗಡಿ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಶಂಭು ಗಡಿ ಪ್ರದೇಶದಲ್ಲೇ ದೆಹಲಿ ಒಳಗೆ ಹೋಗದಂತೆ ರೈತರನ್ನ ನಿರ್ಬಂಧಿಸೋಕೆ ಅಶ್ರುವಾಯುವನ್ನ ಪ್ರಯೋಗ ಮಾಡಲಾಗಿತ್ತು. ಆ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕೇಂದ್ರ ಸರ್ಕಾರದ ವಿರುದ್ಧ ರೈತರಿಂದ ದೆಹಲಿ ಚಲೋ ಹಮ್ಮಿಕೊಳ್ಳಲಾಗಿದೆ. ಇದರ ಸಲುವಾಗಿ ದೇಶದ ಮೂಲೆ ಮೂಲೆಯಿಂದ ಇವತ್ತು ರೈತರು ದೆಹಲಿಯನ್ನು ತಲುಪುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದರೆ ದೆಹಲಿಯ ಗಡಿ ಭಾಗದಲ್ಲೇನೆ ರೈತರನ್ನ ತಡೆಯುವ ಪ್ರಯತ್ನಕ್ಕೆ ಮುಂದಾಗಲಾಗ್ತಾ ಇದೆ. ಪೊಲೀಸರ ಬಲವನ್ನ ಪ್ರಯೋಗಿಸಿ ಅಶ್ರುವಾಯು ಸಿಡಿಸಿ ರೈತರನ್ನ ಚದರಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಆ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೇವಲ ಪೊಲೀಸರ ಬಲ ಮಾತ್ರವಲ್ಲ, ಡ್ರೋನ್ಗಳನ್ನ ಕೂಡ ಬಳಸಿಕೊಂಡು ರೈತರ ಮೇಲೆ ಹದ್ದಿನಗ ನೀಡುವ ಪ್ರಯತ್ನ, ಹಾಗೆ ಅವರ ಮೇಲೆ ಅಶ್ರುವಾಯುವನ್ನ ಪ್ರಯೋಗಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇರೋ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ದೆಹಲಿಯನ್ನ ತಲುಪದಂತೆ, ರೈತರು ದೆಹಲಿಯಲ್ಲಿ ಜಮಾವಣೆಗೊಳ್ಳದಂತೆ ಅವರನ್ನ ಆ ದೆಹಲಿಯ ಗಡಿ ಭಾಗದಲ್ಲೇನೆ ತಡೆ ಹಿಡಿಯುವ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ರೈತರ ಪ್ರತಿಭಟನೆಯ ಕೂಗು ಕೇಳಿಕೆ ಸಿಗಬಾರ್ದು ಅನ್ನೋದಕ್ಕೆ ಪೊಲೀಸರ ಬಲವನ್ನ ಪ್ರಯೋಗಿಸಿ ಅವರನ್ನ ತಡೆ ಹಿಡಿಯುವ ಪ್ರಯತ್ನ ಮಾಡಲಾಗ್ತಾ ಇದೆ. ಡ್ರೋನ್ ಅನ್ನ ಬಳಸಿ ಅಶ್ರುವಾಯು ಪ್ರಯೋಗ ಮಾಡಲಾಗಿದೆ ರೈತರ ಮೇಲೆ.